ಶ್ರೀ ಗುರುಭ್ಯೋ ನಮಃ. ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೇ, ಕಡಗೀಲು ಬಂಡಿಗಾಧಾರ. ಕಡುದರ್ಪವನೇರಿದ ಬಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ, ಕಡಗೀಲು ಕಾಣ ರಾಮನಾಥ, ಕಡಗೀಲು ಕಾಣ ರಾಮನಾಥ. ಆದ್ಯ ವಚನಕಾರರಾಗಿರ್ತಕ್ಕಂಥ ಜೇಡರ ದಾಸಿಮಯ್ಯನವರ ವಚನ. ಯಾತಕ್ಕಾಗಿ ಜೇಡರ ದಾಸಿಮಯ್ಯನವರ ವಚನವನ್ನ ಮೊದಲಿಗೆ ಆಯ್ಕೆ ಮಾಡಿಕೊಂಡಿವಿ ಅಂತಂದ್ರೆ, ವಚನಗಳ ಪಿತಾಮಹ ಅದು ಜೇಡರ ದಾಸಿಮಯ್ಯ. 12ನೇ ಶತಮಾನದಿಂದ ಬಸವಣ್ಣವರ ಕಾಲದಿಂದಲೂ ಕೂಡ ವಚನಗಳನ್ನು ಬರಿತಾ ಬಂದರು. ಆದರೆ ಬಸವಣ್ಣನಿಗಿಂತಲೂ ಪೂರ್ವದೊಳಗೆ ಆಗಿ ಹೋಗಿರತಕ್ಕಂಥ ಶರಣರು ಅವರು ಜೇಡರ ದಾಸಿಮಯ್ಯನವರು. ಅದಕ್ಕೆ ಬಸವಣ್ಣ ಕೂಡ ಒಂದು ಕಡೆ ಹೇಳ್ತಾನ, ಆದ್ಯರ ವಚನ ಎನಗೆ ಜೀವಾಳವಯ್ಯ ಅಂತ. ಆದ್ಯರು ಅಂತಂದ್ರೆ ಅವರಕ್ಕಿಂತಲೂ ಕೂಡ ಪೂರ್ವದೊಳಗಿರ್ತಕ್ಕಂಥವ್ರಿಗೆ ಆದ್ಯರು ಅಂತ ಕರೀತಾರೆ. ಅದಕ್ಕೆ ಆದ್ಯರ ವಚನಗಳು. ವಚನದೊಳಗ 11ನೇ ಶತಮಾನದಿಂದ ಹಿಡಿದುಕೊಂಡು ಇಲ್ಲಿಯವರೆಗೂ ಕೂಡ ಯಾರ ವಚನಗಳನ್ನು ಬರಲಿ, ಯಾರ ಶ್ಲೋಕಗಳನ್ನು ಬರಲಿ, ಯಾರ ಭಕ್ತಿಗೀತೆಗಳನ್ನು ಬರಲಿ, ಅಭಂಗಗಳನ್ನು ಬರಲಿ, ಯಾವನ್ನೇ ಬರಲಕ್ಕ ಅದರೊಳಗೆ 2 ಭಾಗಗಳನ್ನು ಮಾಡಿರ್ತಾರೆ. ಒಂದು ದೃಷ್ಟಾಂತ, ಇನ್ನೊಂದು ಸಿದ್ಧಾಂತ. ಯಾಕೆ ದೃಷ್ಟಾಂತವನ್ನ ಮೊದಲು ಶರಣರು ಕೊಡ್ತಾರ ಅಂತಂದ್ರೆ, ನಮ್ಮ ಜನಕ್ಕೆ ವೇದಾಂತವನ್ನ ಸಿದ್ಧಾಂತವನ್ನ ನೇರವಾಗಿ ಹೇಳಕ್ ಹೋದ್ರೆ ತಿಳಿಯಂಗಲ್ಲ, ಹೊಳೆ ಅಷ್ಟು ಅರ್ಥ ಮಾಡ್ಕೊಳ್ಳೋಂಗೂ ಇಲ್ಲ. ಅದಕ್ಕೆ ಅವರ ತಲೆಯನ್ನ ಉಪಯೋಗ ಮಾಡಿ ಅವರ ಜ್ಞಾನಕ್ಕೆ ಹೆಂಗೆ ಉಪಯೋಗ ಆಯಿತು ಅಂತಂದ್ರೆ, ಹೌದಲ್ಲ, ಇವ್ರಿಗೆ ಒಂದಿಷ್ಟು ಏನಾದರೂ ಒಂದಿಷ್ಟು ಸಿದ್ಧಾಂತ ಕೊಡಬೇಕಾಗಿತ್ತು ಅಂತಂದ್ರೆ ಇವ್ರಿಗೊಂದು ಯಾವುದಾದ್ರೂ ಕತೆ ಮುಖಾಂತರ, ದೃಷ್ಟಾಂತ ಅಂದ್ರೆ ಕತಿ, ಆ ಕತಿ ಮುಖಾಂತರ ಕೊಡ್ಬೇಕಪ್ಪ. ಹಾಗಾದ್ರೆ ಕತಿಗಳು ಹೆಂಗಿರ್ಬೇಕು? ವೇದಗೊಳಗಿರ್ತಕ್ಕಂಥವು ಅಂಥ ಕತಿಗಳಲ್ಲ. ಪ್ರತಿನಿತ್ಯವೂ ಕೂಡ ಅವರ ಕಣ್ಣಿನ ಮುಂದೆ ನಡೀತಕ್ಕಂಥ ಕತೆಗಳನ್ನ ಅವ್ರೇನ್ ಮಾಡಿದ್ರು ದೃಷ್ಟಾಂತವಾಗಿ ಕೊಡ್ತಾರೆ. ಹಂಗ ಜೇಡರ ದಾಸಿಮಯ್ಯನು ಕೂಡ ಇಲ್ಲೇನ್ ಮಾಡಿದ್ರು ಅಂತಂದ್ರೆ, ಮೊದಲಿಗೆ ಒಂದು ದೃಷ್ಟಾಂತವನ್ನ ಕೊಡ್ತಾರ. ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೇ, ಕಡಗೀಲು ಬಂಡಿಗಾಧಾರ. ಸರಳ ಅಷ್ಟೇನು ಅಲ್ಲಮ ಪ್ರಭುದೇವರ ವಚನದಷ್ಟೇನು ಬಿರಿಯಾಗಿರ್ತಕ್ಕಂಥ ವಚನ ಅಲ್ಲ ಇವು. ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೇ, ಕಡಗೀಲು ಬಂಡಿಗಾಧಾರ. ಇಲ್ಲಿರ್ತಕ್ಕಂಥವ್ರೆಲ್ಲರೂ ರೈತರದಿರಿ, ಹಳ್ಳಿಯೊಳಗೆ ಜೀವನ ಮಾಡ್ತಕ್ಕಂಥವ್ರು. ಬಂಡಿ ಅಂದ್ರೆ ಗೊತ್ತೈತಿ, ಶರಣ ಬಸವೇಶ್ವರ ಪುರಾಣ ಹಚ್ಚಿವಪ್ಪ ಅಂತ ಮಗ್ಲ ಹಳ್ಳಿ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಇಬ್ರು ಗಂಡ ಹೆಂಡತಿ ಶರಣಪ್ಪನ ಪುರಾಣಕ್ಕೆ ಬರಬೇಕು ಅಂತ ಏನ್ ಮಾಡಿದ್ರು, ಬಂಡಿ ತರಬೇಕು ಅಂದ್ರೆ ಅವ್ರು ಹೊಸ ಬಂಡಿ, ಹಳ್ಳಿದು ಬೇಡ, ಇವತ್ತು ವರ್ಷ ಹೊಸಾದ್ ಇರ್ಲಿ ಅಂತ ಏನ್ ಮಾಡಿದ್ರು, ಹೊಸ ಬಂಡಿ ತರಬೇಕು ಅಂತ ವಿಚಾರ ಮಾಡಿ ಇಬ್ರು ದಂಪತಿಗಳೇನ್ ಮಾಡಿದ್ರು, ಒಂದು ಹೊಸ ಬಂಡಿ ಖರೀದಿ ಮಾಡ್ತಾರೆ. ಆ ಹೊಸ ಬಂಡಿ 1 ಲಕ್ಷ ರೂಪಾಯಿ ಕೊಟ್ಟು ಬಹಳ ಚಂದ ಹೊಸ ಬಂಡಿ ಮಾಡಿದ್ರು. ಹಾಗಾದ್ರೆ ಅದಕ್ಕೆ 2 ಎತ್ತು ಬೇಕಲ್ಲ, ಆ ಎತ್ತುಗಳನ್ನು ತಗೊಂಡ್ರು. 2 ಎತ್ತು, 1 ಬಂಡಿ, ಹೊಸ ಬಂಡಿ, ಹೊಸ ಎತ್ತು. ಹೆಂಡತಿಗೆ ಹೇಳ್ತಾನೆ ಗಂಡ, ಹಾಗಾದ್ರೆ ಹಂಗ ಹೋಗೋದು ಬೇಡ, ಹಂಗ ಹೋದ್ರೆ ಬೇಡ, ಒಂದಿಷ್ಟು ಏನಾದ್ರೂ ಮೃಷ್ಟಾನ್ನ ಭೋಜನ ಮಾಡ್ಕೋ, ಎಡಿ ಪ್ರಸಾದವನ್ನು ಮಾಡ್ಕೋ, ತಗೊಂಡ್ ಹೋದ್ರ ಆತು, ಶರಣಪ್ಪನ ಪುರಾಣ ಪ್ರಾರಂಭ ಆಗತ್ತ, ನಮ್ಮದು ಅಷ್ಟೇ ಒಂದಿಷ್ಟು ಸೇವಾ ಆಗಲಿ ಅಂತ ಏನ್ ಮಾಡಿದ, ಹೆಂಡತಿಗೆ ಹೇಳಿದ. ಪಾಪ ಹೆಂಡತಿ ಬಹಳ ಭಕ್ತಿವಂತೆ. ಮುಂಜಾನೆ ನಸಕ್ನೊಳಗೆ ಎದ್ದು ಬಡ ಬಡ ಏನ್ ಮಾಡ್ತಾಳ, ಹೋಳಿಗೆ, ಕಡುಬ, ನಾನಾ ತರವಾಗಿರ್ತಕ್ಕಂಥ ಅಡಿಗೆ ಮಾಡಿದ್ಲು. ಅಡಿಗೆ ಮಾಡಿ ಗಂಡಗೆ ಆಯ್ತ್ರಿ ಎಲ್ಲ ಅಡಿಗೆ ರೆಡಿ ಆಯ್ತು, ಇನ್ನು ಹೋಗುನು ಅಂತ ಏನ್ ಮಾಡಿದ್ರು, ಎಲ್ಲಾ ಬಂಡಿಯೊಳಗೆ ಹೇರ್ಕೊಂಡ್ರು. ಎಲ್ಲಾ ಬಂಡಿಯೊಳಗೆ ಹೇರಿ ನಡಿ ಅಂತ ಏನ್ ಮಾಡಿದ್ರು, ಜೈಘೋಷ ಹಾಕೋತ್ ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ ಅಂತ ಏನ್ ಮಾಡಿದ್ರು, ಬರಾಕತ್ತರು. ಮಗ್ಲ ಹಳ್ಳಿಯಿಂದ ನಿಮ್ಮ ಊರಿಗೆ ಬರಾಕತ್ತರು. ಊರೊಳಗ ಬಹಳ ಚಂದ ಐತಿ ರೋಡು, ಎಲ್ಲಿ ತೆಗ್ಗಿಲ್ಲ, ತೆವರಿಲ್ಲ, ಏನಿಲ್ಲ, ಗುಂಡಿಲ್ಲ, ಬಹಳ ಚಂದ ಎತ್ತಿನ ಗಾಡಿ ಬರಾಕತ್ತೈತಿ. ಬಹಳ ಖುಷಿಯಿಂದ ಇಬ್ರು ಗಂಡ ಹೆಂಡತಿ ಬರಾಕ್ತಾರೆ ಎಡಿ ತಗೊಂಡ. ಮುಂದೆ ಏನಾಗ್ಬಿಡ್ತು ಅಂತಂದ್ರ, ಸ್ವಲ್ಪ ದೂರ ಬರಗೊಡದ ನಮ್ಮ ರೋಡ್ ಏನು ಸ್ವಲ್ಪ ತೆಗ್ಗು ತೆವರ ಹಳ್ಳ ಗಿಳ್ಳ ಇದ್ವು.
ಆ ತೆಗ್ಗುತ್ತೆವರ ಬಂದಾಗ ಗಾಲಿ ಸಮ ಇತ್ತು, ಸಮನಾಗಿ ಚಂದ ಹೊಂಟಿತ್ತು ಬಂಡಿ. ತೆಗ್ಗುತ್ತೆವರ ಯಾವಾಗ ಬತ್ತೋ ಒಂದು ಗಾಲಿ ತೆಗ್ನ್ಯಾಗ ಬೀಳ್ತೈತಿ, ಒಂದು ಗಾಲಿ ಮ್ಯಾಗ ಇರ್ತೈತಿ. ಆಗೇನಾತು ಅಂದ್ರ ಆ ಗಾಲಿ ಉಚ್ಚ ಹೋಗಿ ಅದರ ಅಚ್ಚ ನೆಲಕ್ಕೆ ಹತ್ತಿ ಮುರಿದು ಹೋಗಿ ಬಿಡ್ತೈತಿ, ಬಿದ್ದು ಬಿಡ್ತಿ. ಯಾವಾಗ ಬಂಡಿ ಬಿತ್ತೋ ಅದರೊಳಗಿರ್ತಕ್ಕಂಥ ಎಲ್ಲಾ ಪದಾರ್ಥಗಳು ಚೆಲ್ತಾವು. ಇಬ್ರು ಗಂಡ ಹೆಂಡತಿನೂ ಕೂಡ ಬಿದ್ರು. ಇವಂಗ ರೈತ ವಿಚಾರ ಮಾಡಿದೀವ ಎದ್ದ, ಅಲ್ಲ ಬಂಡಿ ಬೀಳಕ್ ಕಾರಣ ಏನು? ಹೊಸ ಬಂಡಿ ಐತಿ, ಹೊಸ ಎತ್ತದವು, ಓಡಿಸವ್. ನಾನು ಕೂಡ ರೈತನ ಅದೀನಿ, ನನಗೂ ಕೂಡ ಭಾಳ ಇದ್ರೊಳಗೆ ಅನುಭವ ಐತಿ. ಮತ್ತೆ ಯಾಕೆ ಬಿತ್ತು ಅಂತ ಬಂಡಿ ನೋಡ್ತಾನ. 1 ಲಕ್ಷ ರೂಪಾಯಿ ಕೊಟ್ಟ ಬಂಡಿ ತಂದಾನ, 1 ಲಕ್ಷ ರೂಪಾಯಿ ಕೊಟ್ಟ ಎತ್ತು ತಂದಾನ. ಆದ್ರೆ ಅವ ಏನ್ ಮಾಡಿದ್ದಿಲ್ಲ ಅಂತಂದ್ರ ಆ ಬಂಡಿಗೆ ಕೇವಲ ಒಂದು 10 ರೂಪಾಯಿ ಕೀಲ್ ಹಾಕಿದ್ದಿಲ್ಲ, ಅದಕ್ಕೆ ಆ ಬಂಡಿ ಬಿತ್ತು. ಹೆಂಗ ಒಂದು 10 ರೂಪಾಯಿ ಕೀಲ್ ಹಾಕಿದ್ದಿಲ್ಲೋ ಒಂದು ಬಂಡಿ ಬೀಳ್ತತಲ್ಲ, ಇದನ್ನು ದೃಷ್ಟಾಂತ ತಗೊಂಡ್ ಹೇಳ್ತಾರ ಅವರು. ಕಡು ದರ್ಪವ ನೇರಿದ ಒಡಲೆಂಬ ಬಂಡಿ, ಇದನ್ನ ಬಂಡಿ ಅಂದ್ರ ಅವ್ರ. ಆ ಬಂಡಿ ಇದು ಒಂದು ಬಂಡಿ ಇದ್ದಂಗ. ಎಂತ ಬಂಡಿ? ಕಡು ದರ್ಪ ಏರಿರ್ತಕ್ಕಂಥ ಬಂಡಿ, ಸಾಮಾನ್ಯ ಖಾಲಿ ಬಂಡಿ ಅಲ್ಲದ. ಅದ್ರೊಳಗೆ ಮುಷ್ಟಾನ್ನ ಭೋಜನ ತುಂಬಿದಿರಲ್ಲ, ಹಂಗ ಇದ್ರೊಳಗೂ ಅದಾವು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ನಾನು, ನಂದು, ಅಹಂಕಾರ ಅಂತಕ್ಕಂಥದ್ದು ಕಡು ದರ್ಪ. ಒಂದಿಷ್ಟು ನಾನು ಅಂತಕ್ಕಂಥ ದರ್ಪದಿಂದ ಮೆರಿತಕ್ಕಂಥ ಬಂಡಿ. ಈ ಬಂಡಿಯು ಕೂಡ ಸಾಗಾಕತೈತಿ. ಈ ಸಾಗತಕ್ಕಂಥ ಬಂಡಿಗೆ ಕೀಲಬೇಕು ಅಂತ ಹೇಳಿದ್ರು ಅವರು. ಎಂತ ಕೀಲಬೇಕು? ಕಡು ದರ್ಪವ ನೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ಒಂದು ನುಡಿಗಡನವೇ ಅಂತ. ಈ ಬಂಡಿಗೂ ಕೂಡ ಒಂದು ಕೀಲ್ ಬೇಕಪ್ಪ. ಆ ಕೀಲ್ ಯಾವ್ದಾಗಿರ್ಬೇಕು ಅಂತಂದ್ರ ಶರಣ ಬಸವೇಶ್ವರ ಪುರಾಣ ಅಂತಕ್ಕಂಥ ಕೀಲ್ ಈ ಬಂಡಿಗಿತ್ತು ಅಂತಂದ್ರ ಈ ಬಂಡಿನೂ ಚಂದಾಗ ಸಾಗತೈತಿ. ನಾವು ಹೊಡಿತಕ್ಕಂಥ ಬಂಡಿ ಸಾಗಬೇಕಾಗಿತ್ತಂದ್ರ 10 ರೂಪಾಯಿ ಕೀಲಿ ಹೆಂಗ ಬೇಕು, ಈ ಬಂಡಿನೂ ಕೂಡ ಒಂದು ಸಾಗಬೇಕಾಗಿತ್ತು ಅಂತಂದ್ರ ಇದಕ್ಕೂ ಒಂದು ಕೀಲಿ ಬೇಕು. ಅದು ಪುರಾಣ ಪ್ರವಚನ ಅಂತಕ್ಕಂಥ ಕೀಲಿ ಬೇಕು. ಇವ ಕೀಲಿ ಮತ್ತೆ ಆ ಕೀಲಿ ಇದಕ್ಕೆ ಹಾಕಕ್ ಬರಂಗಿಲ್ಲ. ಎಲ್ಲರ ನಾವು ತಗೊಂಡ್ 10 ರೂಪಾಯಿ ಬಡಿತೀವಿ ಅಂತಂದ್ರೆ ನಡೆಯಂಗಿಲ್ಲ ಈ ಬಂಡಿಗೆ. ಇದಕ್ಕೆ ಎದರಿಂದ ಹೊಡಿಬೇಕು? ಪುರಾಣ ಅಂತಕ್ಕಂಥ ಕೀಲಿಯಿಂದ ಹೊಡೆದ್ರೆ ಮಾತ್ರ ಇದು ಸುದ್ದಿಗೆ ಬರ್ತೈತಿ, ಇಲ್ಲ ಅಂದ್ರೆ ಸುದ್ದಿಗೆ ಬರಕ್ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹಿಂಗ ದೃಷ್ಟಾಂತ. ಇವು ನುಡಿಗಡನ ಮತ್ತೆ ಅಂತಿಂತವ್ರು ಹೇಳಿಲ್ಲ. ಅವ್ರ ಶರಣರ ನುಡಿಗಡನವೇ ಅಂದ್ರೆ ಶರಣರ ಪುರಾಣಗಳು, ಮಹಾತ್ಮರ ಹಿತವಚನಗಳು ಇವತ್ತೂ ಕೀಲಾಗಬೇಕು. ಅಂತಿಂತವ್ ಅಲ್ಲಿ ಇಲ್ಲಿ ಕೂತ್ ಕೇಳುವ ಮನ್ಯಾಗ ಟಿವಿ ಇವು ಯಾವತ್ತು ಕೀಲಾಗಕ್ ಸಾಧ್ಯ ಇಲ್ಲವ. ಇವು ನಮಗೆ ಯಾವತ್ತು ಕೀಲಾಗಂಗಿಲ್ಲ. ಕೀಲಾಗಬೇಕು ಶರಣರಿಂದನ. ಅದಕ್ಕೆ ಪುರಾಣ ಪ್ರವಚನಗಳನ್ನು ಹಚ್ಕೋತ ಬಂದ್ರು ಮೊದಲಿನಿಂದನು. ಅಂದ್ರೆ ಮನುಷ್ಯ ಹಾದಿ ಬಿಡ್ತಕ್ಕಂಥವ್ ನೀವ ಮನುಷ್ಯ ಇವನ್ ಹಾದಿಗೆ ತರಬೇಕಾಗಿತ್ತಂದ್ರೆ ಈ ಪುರಾಣಗಳು ಬೇಕಾಗ್ತಾವ. ಒಂದೊಂದು ಊರಾಗ ನಾನು ಕೇಳಿದೆ, ಈ ಊರಾಗ ಎಷ್ಟು ವರ್ಷ ಆತ್ರಿ ಪುರಾಣ ಹಚ್ಚೆ ಅಂತ. ನಿಮ್ಮನ್ನ ಯಾರನ್ನ ಕೇಳಿದ್ನಿ ನಾನಿಲ್ಲಿ, ಎಷ್ಟು ವರ್ಷ ಆತ್ರಿ ಪುರಾಣ ಹಚ್ಚೆ? ನಾ ಅನ್ಕೊಂಡಿದ್ನಿ ಒಂದು 10-15 ವರ್ಷ ಆಗಿರ್ಬೋದು, ಇಲ್ಲಾಂದ್ರೆ 40 ವರ್ಷ 50 ವರ್ಷ ಆಗಿರ್ಬೋದು ಅನ್ಕೊಂಡಿದ್ದೆ ನಾನು. ಆದ್ರೆ ಇವ್ರು ಹೇಳಿದ್ರು ಶರಣರು ಯಾವಾಗ ಲಿಂಗೈಕ್ಯ ಆಗ್ಯಾರೋ ಅಲ್ಲಿಂದನೂ ಪುರಾಣ ಹಿಡ್ಕೊತ ಬಂದತ್ರಿ. 1 ದಿವಸ ತಪ್ಪಿಲ್ಲ ಅಂದ್ರಲ್ಲ, ನನಗ ಆಶ್ಚರ್ಯ ಆಗಿಬಿಡ್ತಿ. ಯಾಕಂದ್ರೆ ಇವತ್ತು ಪುರಾಣಗಳು ಹೆಂಗದಾವ ಅಂತಂದ್ರ ಕೆಲವೊಂದು ಊರಾಗ ಪುರಾಣ ಹಚ್ತಾರ. ಹೆಂಗ್ ಹಚ್ತಾರ ಅಂತಂದ್ರೆ ಹುರುಪ್ ಇರ್ತೈತಿ ಮೊದಲನೇ ವರ್ಷ. ಏನದೇನು ಡಿಜಿ ತರ್ಸೋದು, ಅದನ್ನ ತರ್ಸೋದು, ಇದನ್ನ ತರ್ಸೋದು, ಭಾಳ ವಿಜೃಂಭಣೆ. ಸಾವಿರ ಜನ ಗೆಸ್ಟ್ ಮಾಡೋದು ಮಾಡಿ 1 ವರ್ಷ ಭಾಳ ಚಂದ ಮಾಡ್ತಾರ. 2ನೇ ವರ್ಷ ಚಂದ ಮಾಡ್ತಾರ, 3ನೇ ವರ್ಷ ಚಂದ ಮಾಡ್ತಾರ. 1 ತಿಂಗಳು ಭಾರಿ ಪುರಾಣ 3 ವರ್ಷ. ಆಮ್ಯಾಗ ಬರುತ್ ನೋಡ್ರಿ, ಭಕ್ತರು ಕೊಡವ್ರಿಲ್ರಿ, ಜನ ಬರಾಕತ್ತಿಲ್ರಿ, ಅದಕ್ಕೆ 30 ದಿವಸ ಬ್ಯಾಡ್ರಿ 21 ದಿವಸ ಮಾಡೋಣ. 4ನೇ ವರ್ಷ. 5ನೇ ವರ್ಷ ಇಲ್ರಿ 21 ದಿವಸ ಜನ ಕುಂದ್ರಂಗಲ್ಲ, 15 ದಿವಸ ಮಾಡೋಣ. 5ನೇ ವರ್ಷ 15 ದಿವಸ ಬ್ಯಾಡ್ರಿ 11 ದಿವಸ ಮಾಡೋಣ. 6ನೇ ವರ್ಷ ಏನ್ ಬಿಡ್ರಿ ಯಾರೋ ಪುರಾಣಕ್ಕೆ ಬರಂಗಿಲ್ಲ, ಅದಕ್ಕ ಜಾತ್ರಿ 1 ದಿವಸ ಪ್ರವಚನ ಹಚ್ಚಿ ಬಿಡೋಣ್ರಿ. 1 ತಿಂಗಳು ಇದ್ದಿದ್ದ ಪುರಾಣಗಳು ಏನಾಗತ್ತವ ಅಂತಂದ್ರೆ ಕೇವಲ 3 ವರ್ಷ ಆಗಿ ಕುಗ್ಗಿ ಹೋಗಾಗ್ತವೆ. ಎಷ್ಟೋ ಹಳ್ಳಿಗೊಳಗ ಮೊದಲು ಎಲ್ಲಾ ಕಡೆನೂ ಕೂಡ ಒಂದಿಷ್ಟು ಧರ್ಮದ ಕಾರ್ಯ, ಆಧ್ಯಾತ್ಮದ ಚಿಂತನೆ ನಡೀತಿತ್ತು. ಎಷ್ಟೋ ಹಳ್ಳಿಯಾಗ ಎಲ್ಲ ಏನಾಗ್ಯಾವ, ನುಗ್ಗಿ ಹೋಗಿಬಿಟ್ಟಾವ. ಎಲ್ಲಿ ಪ್ರವಚನ ಇಲ್ಲ, ಪುರಾಣ ಇಲ್ಲ, ಆಧ್ಯಾತ್ಮದ ಚಿಂತನೆ ಇಲ್ಲ, ಭಜನೆ ಇಲ್ಲ, ಎಲ್ಲ ಏನು ಕೇವಲ ಈಗೇನೈತಿಲ್ಲ ಈಗಿನ ಕಲಿಯುಗಕ್ಕೆ ಬಿದ್ದು ಬಿಟ್ಟಾರ. ಆದ್ರ ಇಂಥ ಕಲಿಯುಗದೊಳಗ ಏನಿದು ಕಲಿಯುಗ ಆಯ್ತಲ್ಲ, ಈ ಕಲಿಯುಗ ಎದಕ್ಕೆ ಬೆನ್ನತ್ತೈತಿ? ಬರೇ ಟಿವಿ ಫೋನು ಪ್ಯಾಷನ್ನು, ತಿನ್ನೋದು, ಉಣ್ಣೋದು, ಮಕ್ಕಳದು, ದುಡಿದು, ಕೇವಲ ಇಂಥದಕ್ಕೆ ಬೆನ್ನ ಹತ್ತಿರ್ತಕ್ಕಂಥದ್ದು ಇದು ಕಲಿಯುಗ. ಇಂಥ ಕಲಿಯುಗದೊಳಗೂ ಕೂಡ ಅಂದ್ ಹಚ್ಚಿರ್ತಕ್ಕಂಥ ಪುರಾಣ ಇಂದು ನಡೆಸ್ಕೊಂಡ್ ಬಂದಿರ ಅಂತಂದ್ರ ಅದು ಶರಣ ಬಸವೇಶ್ವರ ಆಶೀರ್ವಾದ ಇದ್ದಿದ್ರಿಂದ ಮಾತ್ರ ಇಲ್ಲಿ ನಡೆದೈತಿ. ಶರಣರ ಆಶೀರ್ವಾದ ಇಲ್ಲ ಅಂದ್ರೆ ಏನೂ ನಡೆಯಕ್ಕೆ ಸಾಧ್ಯ ಇಲ್ಲ. ಅಂತ ಮಹಾತ್ಮರ ಆಶೀರ್ವಾದ ಐತ್ ಅನ್ನೋದಕ್ಕೆ ಯಾಕ ಅವ್ರ ಆಶೀರ್ವಾದ ಇಲ್ಲಿ ಬೀಳ್ಬೇಕಾಗಿತ್ತು. ಇದೇನು ಬಹಳ ದೂರ ಇಲ್ಲ, ಅವ್ರು ಹುಟ್ಟಿರ್ತಕ್ಕಂಥ ಗ್ರಾಮದಿಂದ ಸ್ವಲ್ಪ ದೂರ ಇದೆ.
ಹೆಂಗ ಸೂರ್ಯ ಹುಟ್ಟುದು ಎಲ್ಲ ಹುಟ್ಟತಾನ, ಮ್ಯಾಗ ಹುಟ್ಟಿರ್ತಕ್ಕಂಥ ಸೂರ್ಯ ಭೂಮಿಗೆ ಹೆಂಗ್ ಬೆಳಕು ಕೊಡ್ತಾನೋ ಹಂಗ ಅರಳಗುಂಡಿ ಒಳಗೆ ಹುಟ್ಟಿರ್ತಕ್ಕಂಥ ಶರಣಬಸವ ಇಲ್ಲಿ ಗೊರವಗುಂಡಿಗೂ ಕೂಡ ಬೆಳಕು ಕೊಟ್ಟು ಹೋಗಿರ್ತಕ್ಕಂಥವನು ಶರಣಬಸವ. ಅದಕ್ಕೆ ಸೂರ್ಯನಾಗಿ ಹೋಗಿರ್ತಕ್ಕಂಥವನು. ಅದಕ್ಕೋಸ್ಕರ ಇಲ್ಲಿ ಇನ್ನೂ ಪುರಾಣ ಪ್ರವಚನಗಳದಾವ. 6 ಶಾಸ್ತ್ರಗಳ ಸಿದ್ಧಿಯ ಮಾಡೆ 18 ಪುರಾಣ ಪಠಣ ಮಾಡು. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ ಕೇಳೋ ಜಾಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ ಜಾಣ ಕೇಳೋ ಜಾಣ ಜಾಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಯಾಕೆ ಶರಣಬಸವೇಶ್ವರ ಪುರಾಣನ ಇಷ್ಟ ಹಚ್ತಾರ? ನಾವು ರಗಡ ಕಡೆ ಬಹಳ ಪುರಾಣಗಳು ನೋಡ್ತೇವೆ, ಎಲ್ಲ ಹಳ್ಳಿಗಳಿಗೂ ಪುರಾಣ ಹಚ್ತಾರ. ಅತಿ ಹೆಚ್ಚಾಗಿ ಹಚ್ಚತಕ್ಕಂಥ ಪುರಾಣ ಯಾವುದು ಅಂತಂದ್ರೆ ಶರಣಬಸವೇಶ್ವರ ಪುರಾಣ. ಅಂತ ವಿಶೇಷರ ಏನೈತ್ರಿ ಅಂತ ಅನ್ಬೋದು ಶರಣಬಸವೇಶ್ವರ ಪುರಾಣದೊಳಗ. ಇದ್ರೊಳಗೆ ಏನ್ ಇಲ್ಲ ಹೇಳ್ರಿ ನೋಡೋಣ, ಏನ್ ಇಲ್ಲ ಈ ಪುರಾಣದೊಳಗ? ಒಬ್ಬ ಮನುಷ್ಯ ಹುಟ್ಟಿನಿಂದ ಅವ ಸಾಯುವವರೆಗೂ ಏನೇನು ಜೀವನದೊಳಗ ಮಾಡ್ಬೇಕಂತಾನೋ ಅದನ್ನ ಎಲ್ಲವನ್ನೂ ಕೂಡ ಈ ಪುರಾಣದೊಳಗೆ ಅಡಗಿಸಿಟ್ಟಾರ. ನೋಡ್ತಾನೆ, ಇದನ್ನ ಕೇಳಿಬಿಟ್ರೆ ಸಾಕು, ಇದ್ರಂಗ ಯಾರು ನಡೀತಾರೋ ಅವನ ಜೀವನ ಸಾರ್ಥಕನ. ಬೇರೆ ಏನು ಕೇಳೋದು ಬೇಡ ನಾವು, ಬೇರೆ ಏನು ಹೇಳೋದು ಬೇಡ ನಾವು. ಬರೀ ಶರಣಪ್ಪನ ಪುರಾಣ ಒಂದು ಕೇಳಿಬಿಟ್ರೆ ಸಾಕು. ಅವ ಹೆಂಗ್ ಹುಟ್ಟಿದ, ಅವ ಹೆಂಗ ನಡೆದ, ಅವ ಹೆಂಗ್ ಶಿಕ್ಷಣ ಕಲಿತ, ಒಂದನ್ನು ಕೂಡ ಏನ್ ಮಾಡ್ಯಾರ ಅಂತಂದ್ರೆ ಶರಣಬಸವೇಶ್ವರ ಪುರಾಣದೊಳಗೆ ಕೊಟ್ಬಿಟ್ಟಾರ. ಒಬ್ಬ ಮನುಷ್ಯನಿಗೆ ಏನೇನು ಬೇಕಪ್ಪ ತಗೊಂಡ್ ಬಿಡ ನೀನು. ಏನು ನಾವು ಹಿಂದೆ ಹೇಳ್ತಿದ್ದೀವಿ 4 ವೇದಗಳು ಬೇಕು, ಎಲ್ಲಾ ಬೇಕಂತಿದೀವಲ್ಲ, ಆ ಎಲ್ಲವನ್ನು ಎದರೊಳಗೆ ಕೊಟ್ಟಾರ ಅಂತ ಶರಣಬಸವೇಶ್ವರ ಪುರಾಣದೊಳಗೆ ಕೊಟ್ಬಿಟ್ಟಾರ. ಅದಕ್ಕೆ ಅತಿ ಹೆಚ್ಚಾಗಿ ನಡೀತಕ್ಕಂಥ ಪುರಾಣ ಯಾವ್ದಾದ್ರು ಇತ್ತಂದ್ರೆ ಅದು ಶರಣಬಸವೇಶ್ವರ ಪುರಾಣ. ಎಲ್ಲಿ ಕೇಳ್ತೀವಿ ಕೇಳಿ, ಅದರೊಳಗೆ ವಿಶೇಷವಾಗಿ ಶ್ರಾವಣದೊಳಗೆ 1 ತಿಂಗಳಂತರೂ ಕೇವಲ ಶರಣಬಸವೇಶ್ವರ ಪುರಾಣನ. ಎಲ್ಲಿ ಹೋದ್ರು ಶರಣಬಸವೇಶ್ವರ ಪುರಾಣ ಅಂದ್ರೆ ಅಷ್ಟು ಶಕ್ತಿ ಐತಿ ಅಂತ. ಆಗಿರ್ತಕ್ಕಂಥದ್ದು ಕೂಡ ಈಗಿನ ಕೂಡ ಶಕ್ತಿ ಐತಿ. ಇದ್ರೊಳಗೆ ತೊಟ್ಲ ತಗೊಂಡವ್ರಿಗೆ ಮಕ್ಕಳಾಕಾವು, ಏನು ಸಂಕಲ್ಪ ಮಾಡ್ಕೋತಾರ. ಕೇವಲ ತಗೊಂಡವ್ರ ಅಷ್ಟ ಅಲ್ಲ, ಈ ಪುರಾಣಕ್ಕೆ ಏನು ಬಂದು ಕೂತಿರಲ್ಲ, ಹಿಂಗ ಕೂತಿರ್ತಕ್ಕಂಥ ಸ್ಥಳದೊಳಗ ಕುಂತ ಸಂಕಲ್ಪ ಮಾಡ್ಕೊಂಡ್ರು ಕೂಡ ಈಡೇರ್ತಾವು. ಅವ ಕೂತಿದ್ದ ಎಲ್ಲಿ ಕೂತಿದ್ದ ಅಂತಂದ್ರೆ ಸಾಮಾನ್ಯ ಗಿಡದ ಕೆಳಗೆ ಕೂತಿದ್ದಿಲ್ಲ, ಕಲ್ಪ ವೃಕ್ಷದ ಕೆಳಗೆ ಕೂತಿದ್ದ. ಹಂಗ ಇದು ಕೂಡ ಶರಣಬಸವೇಶ್ವರ ಪುರಾಣದ ಕಲ್ಪ ವೃಕ್ಷ ಇದ್ದಂಗ ಏನು ಸಂಕಲ್ಪ ಮಾಡ್ಬೇಡ್ಕೋತೀರಿ ಅದನ್ನ ಕೊಡ್ತಾನ, ಅದನ್ನ ಕೊಡ್ತಾನ. ಅದಕ್ಕೆ ಇದೊಂದು ಕಲ್ಪ ವೃಕ್ಷ ಇದ್ದಂಗ ಅಂತ. ಆದ್ರೆ ನಮ್ಮ ಜನಕ್ಕೆ ಈಗಿನ ಯುವ ಪೀಳಿಗೆಗೆ ಏನಾಗ್ಬಿಟ್ಟತಿ, ಈ ಕಲ್ಪ ವೃಕ್ಷದ ಅರಿವಿಲ್ಲ, ಈ ಕಲ್ಪ ವೃಕ್ಷದ ಅರಿವಿಲ್ಲ. ಅವ್ರು ಏನು ತಿಳ್ಕೊಂಡ್ಬಿಟ್ಟಾರ ಅಂತಂದ್ರ ಪುರಾಣ ಪ್ರವಚನ ಭಗವದ್ಗೀತೆ ಇವೆಲ್ಲ ಯಾರಿಗಪ್ಪ ತಲೆಯೊಳಗ ಕೂದಲು ಬೆಳ್ಳಗಾದವ್ರಿಗೆ ಅಷ್ಟ ಅಂತ ತಿಳ್ಕೊಂಡಾರ. ಯಾರ ತಲೆ ಬೆಳಗಿರುತ್ತೆ ಅವ್ರ ಅಷ್ಟ ಪುರಾಣಕ್ಕೆ ಹೋಗ್ಬೇಕು. ಹಂಗೊಂದು ತಲೆಯಾಗ ಬಂದ್ಬಿಟ್ಟತ ಅವ್ರಿಗೆ. ಅಲ್ಲಿ ಗುಡಿ ಅಂತೇಳಿ ಪ್ರವಚನ ನಡೆದೈತಿ, ಹಿರಿಯರ್ ಅದಾರ ನಡೆಸ್ಕೋತಾರ ಅವ್ರು, ನಮ್ದೇನೈತೆ ಅಲ್ಲಿ ಕೆಲಸ, ಬಾ ಇಲ್ಲಿ ಮೂಲ್ಯಾಗ ಕೂತು ಫೋನ್ ನೋಡೋಣ. ಅದ್ರ ವಿಚಾರ ಮಾಡ್ಬೇಕು. ಇವೆಲ್ಲ ಬೇಕಾಗಿದ್ದು ಯಾರಿಗೆ ಅಂತಂದ್ರೆ ಮೊದಲು ಯುವಕರಿಗೆ ಬೇಕಾಗಿದ್ದು. ಏನೈತ್ರಿ ಹಿರಿಯರ್ದ ತಲೆ ಕೂದಲು ಬೆಳಗಾಗ್ಯಾವ, ಜೀವನ ಸಂಸಾರ ಅಂತಕ್ಕಂಥ ಸಾಗರ ದಾಟಿ ಬಂದ್ಬಿಟ್ಟಾರ. ಅವ್ರು ಒದ್ದಾಡ್ಯಾರೋ ಮುನಿಗ್ಯಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ, ದಾಟಿ ಬಂದ್ಬಿಟ್ಟಾರ. ಆದ್ರೆ ಇನ್ ಮುಂದೆ ನಾವು ಸಂಸಾರದೊಳಗೆ ಬೀಳಾವ್ರ ಅದೀವಿ. ಇಂಥ ಬೀಳಾವ್ರಿಗೆ ಈ ಪುರಾಣ ಪ್ರವಚನ ಅನ್ನೋದು ಬೇಕು. ಯುವಕರಿಗೆ ಈ ಪುರಾಣ ಪ್ರವಚನ ಬೇಕು. ಇಲ್ಲಿ ನೋಡ್ರಿ, ಎಲ್ಲಾರು ಯಾರು ಕೇಳಕ್ತೀರಿ ಕಾಣಕತ್ತೀರಿ ಅತಿ ಹೆಚ್ಚು? ಎಲ್ಲಾರು ಅರ್ಧಕ್ಕರ್ಧ ಸಂಸಾರ ಮುಗಿಸಿದವ್ರ ಅದೀರಿ. ಯುವಕರು ಜಾಸ್ತಿ ಇಲ್ಲ. ಅಲ್ಲೊಂದಿಷ್ಟು ಮಂದಿ ಮೂಲ್ಯಾಗ ಕೂತಾರ, ಇಲ್ಲೊಂದಿಷ್ಟು ಮಂದಿ ಅದಾರ. ಹಂಗಾದ್ರೆ ಇಷ್ಟ ಏನಪ್ಪ ಊರಾಗ ಯುವಕರು? ಇಲ್ಲ, ನಿಮಗಿಂತ ಹೆಚ್ಚಿರ್ತಾರ. ಆದ್ರೆ ಅವರಿಗೆ ಪುರಾಣದ ರುಚಿ ಇಲ್ಲ. ನಾವು ಮೊದಲು ಅದನ್ನು ಕಲಿಸ್ಬೇಕು. ನಾವು ಮುಂದೆ ಇಷ್ಟು ದಿವಸ ಯಾಕಪ್ಪ ಪುರಾಣದ ಅವ್ರ ಜೀವನಕ್ಕೂ ಬೇಕು, ಪುರಾಣ ಅವ್ರ ಜೀವನಕ್ಕೂ ಬೇಕು. ಅದಕ್ಕಿಂತ ಮುಖ್ಯವಾಗಿ ಅಂತಂದ್ರೆ ಈಗ 204 ವರ್ಷ ನಾವು ಮಾಡ್ಕೋತ ಬಂದೀವಿ. ಹಾಗಾದ್ರೆ ಮುಂದೆ ಮಾಡ್ಕೊಂಡು ಹೋಗಕ್ಕೆ ಅವ್ರಿಗೊಂದು ಶಕ್ತಿ ಬೇಕಲ್ಲ. ನೀವು ಇರುತ್ತನ ಮಾಡ್ತೀರಿ, ಮುಂದೆ ಮಾಡಾಕ ಯಾರಂತಲ್ಲಿ ರುಚಿ ಐತೋ ಅವ್ರು ಮಾಡ್ತಾರ. ಆ ರುಚಿನ ಗೊತ್ತಿಲ್ಲ ಅಂತಂದ್ರೆ ಮುಂದೆ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ನಮಗ ಅವ್ರ ಸಂಸ್ಕಾರನು ಕಲಿಬೇಕು, ಪುರಾಣನೂ ಮುಂದೆ ಸಾಗಬೇಕಾಗಿತ್ತು. ಅಂತಂದ್ರ ಮೊದಲು ನೀವು ತಂದು ಯಾರನ್ನು ಕುಂದರ್ಸ್ಬೇಕಾಗಿದೆ, ನಿಮ್ಮ ಮನೆಯೊಳಗೆ ಏನದಾರಲ್ಲ ಆ ಎಲ್ಲ ಮಕ್ಕಳನ್ನ ಕರ್ಕೊಂಬಂದು ಮೊದಲು ಪುರಾಣ ಕುಂದರ್ಸ್ಬೇಕಿವ. ಇದನ್ನ ನೆನಪಿಟ್ಕೋರಿ. ನೀವು ಅಂತಿರ್ತಾರ, ನೀವೇನ್ ಹೇಳ್ತೀರ ಜರ ಮಕ್ಕಳನ್ನ ಕರ್ಕೊಂಬ ಅಂತ.
ಕೇಳ್ಬೇಕಲ್ಲ ಅವ್ರು ನಮ್ಮ ಮಾತು, ಕೇಳಂಗಿಲ್ರಿ ಅವ್ರು ನಮ್ಮ ಮಾತು. ಅದ 1.5 ಲಕ್ಷ 2 ಲಕ್ಷ ರೂಪಾಯಿ ಕೊಟ್ಟು ಸಾಲಿಗೆ ಹಚ್ಚಿರ್ತೀರಿ, ಹೋಗಾಕ ಒಲ್ಲೆ ಅಂದ್ರೆ ಬಿಡ್ತೀರೇನ? ಏನ್ ಮಾಡ್ತೀರಿ? ಕಪಾಳಿಗೆ ತೆಗೆದು ಹೊಡಿತೀರಿ. ಯಾಕೆ? 2 ಲಕ್ಷ ರೂಪಾಯಿ ಹಚ್ಚಿವಿ ಅಲ್ಲಿ, 2 ಲಕ್ಷ ರೂಪಾಯಿ ಕೊಟ್ಟಿವಿ ಅಲ್ಲಿ, ಹೊಕ್ಕಿಯೇ ಇಲ್ಲ ಅಂತೀವಿ. ಇಲ್ಲಿ ರೊಕ್ಕ ಕೊಡಂಗಿಲ್ಲಲ್ಲ, ಇಲ್ಲಿ ರೊಕ್ಕ ಕೊಡಂಗಿಲ್ಲ, ಸಂಸ್ಕಾರ ಕೊಡ್ತೀವಿ, ಇದು ಬೇಕಾಗಿಲ್ಲ. ಆದ್ರೆ ಅಲ್ಲಿ ಏನು ಹೊಕ್ಕಿವಲ್ಲ ತಾಯಿ, ಅದೊಂದು ಶಾಲೆ, ಅದು ಒಂದು ಶಾಲೆ. ಅಲ್ಲಿ ಶಾಲೆಯಾಗಿ ಏನು ಕಳಿಸ್ತಾರ ನೋಡ್ರಿ, ಆ ಶಾಲೆಯೊಳಗೆ ಒಂದು ಯೂನಿಫಾರ್ಮ್ ಇರುತ್ತೆ, ಅವ್ರಿಗೆ ಆಗಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಕೊಠಡಿ ಅಂತ ಇರ್ತಾವ, ಹೊಳ ಇದ ವಿಷಯ ಅಂತ ಇರುತ್ತೆ. ಅಲ್ಲಿ ಏನ್ರ ಗುರು ಅಂದ್ರೇನು, ಶರಣ ಬಸವ ಅಂದ್ರೇನು, ಜಂಗಮ ಅಂದ್ರೇನು, ಇವನ್ ಕಲಿಸ್ತಾರನ? ಅಷ್ಟಾವರ್ಣ ಅಂದ್ರೇನು ಅಂತ ಕಲಿಸ್ತಾರನ? ಏನೂ ಇಲ್ಲ. ಏನ್ ಕಲಿಸ್ತಾರ? ದುಡಿ ಶಾಲಿ. ಆದ್ರೆ ಇದು ಒಂದು ಶಾಲೆ ಇದ್ದಂಗ, ಇದು ಒಂದು ಶಾಲೆ. ಈ ಶಾಲೆ ಎಂತ ಶಾಲೆ ಅಂತಂದ್ರ ಇದು ಧರ್ಮವನ್ನ ಬೋಧನೆ ಮಾಡ್ತಕ್ಕಂಥ ಆಧ್ಯಾತ್ಮದ ಶಾಲೆ. ಇಲ್ಲಿ ತಂದೆ ಅಂದ್ರೇನು, ತಾಯಿ ಅಂದ್ರೇನು, ಬಂಧು ಅಂದ್ರೇನು, ಬಳಗ ಅಂದ್ರೇನು, ಇದನ್ನ ಕಲಿಸ್ತಕ್ಕಂಥ ಶಾಲೆ ಅದು ಕೇವಲ ಆಧ್ಯಾತ್ಮದ ಶಾಲೆ ಈ ಪುರಾಣಗಳು. ಇಲ್ಲಿ ಬಿಟ್ರೆ ಮತ್ತೆಲ್ಲಿ ಕಲ್ಸಾಕ್ ಸಾಧ್ಯ ಇಲ್ಲ. ಇವನ ನೀವ್ ಎಷ್ಟ ಲಕ್ಷ ಕೊಟ್ಟು ಹಚ್ತೀನಿ ಅಂದ್ರೂ ಕೂಡ ಹೋಗ್ರಿ ಎಲ್ಲರ ಶಾಲೆಯೊಳಗ, ನಾ 5 ಲಕ್ಷ ರೂಪಾಯಿ ಕೊಡ್ತೀನಿ ಇವತ್ತು, ಅಷ್ಟಾವರಣ ಕಲಿಸ್ರೇನ್ರಿ? ಕಲಿಸ್ತಾರನ? ಸಾಧ್ಯನೇ ಇಲ್ಲ. ಅಷ್ಟ A ಫಾರ್ ಆಪಲ್, B ಫಾರ್ ಸಿ ಇಷ್ಟ ಕಲಿಸ್ತಾರ ಹೊರತು ಇದನ್ನ ಎಲ್ಲಿ ಕಲ್ಸಂಗಲ್ ತಾಯಿ. ಅದಕ್ಕ ನಮ್ಮ ಮಕ್ಕಳನ್ನ ಮೊದಲ ಈ ಪುರಾಣಕ್ಕೆ ಕರ್ಕೊಂಬರ್ರಿ. ಅವ್ರು ನಮಗೆ, ಯಾಕಂದ್ರೆ ಎಷ್ಟೋ ಮಂದಿ ದಾರಿ ಬಿಡಾಕತ್ತಾರ. ಈಗ ಸಂಸ್ಕಾರದ ಕೊರತೆ, ದಾರಿ ಬಿಡಾಕತ್ತಾರ ಅಂದ್ರ ಸಂಸ್ಕಾರದ ಕೊರತೆ. ಎಷ್ಟೋ ಹಳ್ಳಿಗಳೊಳಗೆ ಸಂಸ್ಕಾರನೇ ಇಲ್ಲ. ನೀವೆಲ್ಲ ಟಿವಿ ಒಳಗೆ ನೋಡಿರ್ಬೇಕು, 8, 9ನೇ ಕ್ಲಾಸ್ ಹುಡುಗರು ಬ್ಯಾಗ್ನೊಳಗೆ ಗುಟ್ಕಾ, ಚೀಟ, ಸಿಗರೇಟ್ ಅದಾವ ಅಂತಂದ್ರೆ ತಿಳ್ಕೊಂಬಿಡ್ರಿ ಎಲ್ಲಿ ತನ ಹೋಗೈತೆ ನಮ್ಮ ಸಂಸ್ಕಾರ. ವಯಸ್ಸ ಅವ್ರದ್ದು ವಯಸ್ಸಲ್ಲ. ಗುಟ್ಕಾ ತಿಂತಾರ, ಚೀಟ್ ತಿಂತಾರ, ಮಾಡಬಾರ್ದು ಕೆಲಸ ಮಾಡ್ತಾರ. ಬಾಯಾಗಂತರು ಅವಂತರು ಎಲ್ಲ ಸಂಸ್ಕೃತನೇ ಮಾತಾಡ್ತಾರೆ ಈಗಿನ ಹುಡುಗರು. ಶರಣರು ಹೆಂಗ್ ಮಾತಾಡಿ ಹೋದ್ರು, ನಮ್ಮ ಹುಡುಗರು ಹೆಂಗ್ ಮಾತಾಡಕ್ತಾರ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ಅಂತ ಹೇಳಿದ್ರು. ಎಲ್ಲಿ ನುಡಿತೀವಿ ನಾವು? ಮತ್ತೆ ಇವೆಲ್ಲ ಬೇಕಲ್ಲ. ಹಂಗಾದ್ರೆ ಬೇಕಾಗಿತ್ತು ಅಂತಂದ್ರೆ ಮೊದಲು ಏನ್ ಮಾಡಬೇಕು? ಇಂಥ ಕಾರ್ಯಗಳಿಗೆ ಎಲ್ಲೆಲ್ಲೋ ಕರ್ಕೊಂಡು ಹೋಗೋದಲ್ಲ, ಎಲ್ಲೆಲ್ಲೋ ಸುತ್ತಾಡ್ಸೋದಲ್ಲ. ಮೊದಲು ಏನ್ ಮಾಡಬೇಕು? ನಮ್ಮ ಮನೆಯೊಳಗಿರ್ತಕ್ಕಂಥ ಮಕ್ಕಳನ್ನ ತಂದ ಈ ಪುರಾಣದ ಕಾರ್ಯಕ್ರಮದೊಳಗೆ ಕೂರಿಸುವಂತ ಕೆಲಸ ಆಗ್ಬೇಕು. ಏನ್ರಿ ನೀವೆಲ್ಲ ಹೇಳಾಕತ್ತೀರಿ ಪುರಾಣಕ್ಕ ಅಂತ? ಯಾಕಂದ್ರೆ ನಾವು ಯುವಕರು ಅದೀವಿ, ಯಾಕಂದ್ರೆ ಗೊತ್ತೈತಿ. ನಾವು ಕಾಲೇಜ್ಗೆ ಹೋಗಿವಿ, ಏನು ಕಾಲೇಜ್ ಕಲೀಲಾರ, ಶಾಲೆ ಕಲೀಲಾರ, ಏನೋ ಓದ್ಕೊಂಡ್ ಬಂದು ಇಲ್ಲಿ ಕೂತ್ ಹೇಳಾಕತ್ತೀವಿ ಅಂತಲ್ಲ. ಇದನ್ನ ಹೇಳಕ್ ಉದ್ದೇಶ ಏನಂತಂದ್ರು, MA ಮುಗಿದೈತಿ ನಮ್ದು ಧಾರವಾಡ ಯೂನಿವರ್ಸಿಟಿ ಒಳಗ. ಹೋಗ್ಬೋದಾಗಿತ್ತು, ನಾವು ಯಾವ್ದಾರ ನೌಕರಿ ಹೋದ್ರೆ ಕೊಡ್ತಾರೆ, ಎಷ್ಟೋ ಕೊಡ್ಬೋದು, ನಾವು ಹಾಕಿದ್ವಿ ಅಂದ್ರೆ ಜಾಬ್ ಅದು ಬರುತ್ತೆ. ಆದ್ರೆ ಈ ಒಂದು ಪುರಾಣ ಕಾರ್ಯಕ್ರಮಕ್ಕೆ ಯಾಕೆ ನಾ ಬಂದಿನಿ ಅಂತಂದ್ರೆ ನನ್ನ ಉದ್ದೇಶ ಹೇಳ್ತೀನಿ. ಉಳ್ಕಾದವ್ರು ನಮಗೆ ಗೊತ್ತಿಲ್ಲ, ಯಾರ ಬಗ್ಗೆನೂ ನಾವು ಮಾತಾಡಂಗಿಲ್ಲ, ನಮ್ಮ ಬಗ್ಗೆ ಮಾತಾಡ್ತೀವಿ. ಯಾಕಪ್ಪ ನಾವು ಈ ಒಂದು ಉದ್ಯೋಗಕ್ಕ, ಈ ಕೆಲಸಕ್ಕೆ ಬಂದೀವಿ ಅಂತಂದ್ರೆ, ಯಾವುದೋ ಒಂದು ಶಾಲೆಗೆ ಹೋದ್ನಿ ಅಂತಂದ್ರೆ ಏನಾಗತ್ತೆ, ಅಲ್ಲಿರ್ತಕ್ಕಂಥ 100 ಮಕ್ಕಳನ್ನಷ್ಟ ನಾವು ಉದ್ಧಾರ ಮಾಡ್ಬೋದು. ಯಾವುದೋ ಒಂದು ಆಫೀಸ್ ಕೆಲ್ಸಕ್ಕೆ ಹೋದ್ನಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಆಫೀಸ್ ಅಷ್ಟ ಉದ್ಧಾರ ಮಾಡ್ಬೋದು. ಆದ್ರ ಎಲ್ಲರಲ್ಲಿಯೂ ಕೂಡ ಆ ಧರ್ಮ, ಈ ಧರ್ಮ, ಆ ಜಾತಿ, ಈ ಜಾತಿ, ದೊಡ್ಡವ, ಸಣ್ಣವ, ಕಿರಿಯವ ಅನ್ಲಾರ ಎಲ್ಲರಿಗೂ ಕೂಡ ಸಮವಾಗಿರ್ತಕ್ಕಂಥ ಬೋಧನೆ ಮಾಡ್ತಕ್ಕಂಥ ಶಕ್ತಿ ಅದು ಪುರಾಣದೊಳಗೆ ಮಾತ್ರ ಇರ್ತಕ್ಕಂಥದ್ದು, ಇದ್ರೊಳಗೆ ಮಾತ್ರ. ಯಾಕಂದ್ರೆ ಇದಕ್ಕೆ ಕಟ್ಟಳೆ ಇಲ್ಲ, ಇದಕ್ಕೆ ಸೀಮಿತ ಇಲ್ಲ. ಈ ಊರು ಹೇಳ್ಬೋದು, ಮುಂದಿನ ಊರು ಹೇಳ್ಬೋದು, ಇಡೀ ಕರ್ನಾಟಕನ ಸುತ್ತಾಡಿ ಏನ್ ಮಾಡ್ಬೋದು, ಒಂದಿಷ್ಟು ಬೋಧನೆ ಮಾಡ್ಬೋದು, ಒಂದಿಷ್ಟು ದಾರಿಗೆ ತರ್ಬೋದು ಅನ್ನೋ ಉದ್ದೇಶ ಅಷ್ಟ ನಮ್ಮದು. ಅವ್ರಿಗೆ ಪೂರ್ತಿ ಪಂಡಿತರು ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. 1000 ಮಂದಿ ಕೂತಾರಂದ್ರೆ 1000 ಮಂದಿನೂ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಆ 1000 ಮಂದಿಯಾಗ 10 ಮಂದಿ ಚಂದಾಗ ಕೇಳೋಲ್ಲಕ್ಕ, ಆ 10 ಮಂದಿಯಾಗ ಒಬ್ರು ಅದನ್ನ ಪಾಲಿಸಿದ್ರೆ ನಮ್ಮ ಜೀವನ ಸಾರ್ಥಕ ಅಂತ ತಿಳ್ಕೊತೀವಿ ನಾವು, ಒಬ್ರು ಪಾಲಿಸಿಬಿಟ್ರ. ಅದಕ್ಕ ಒಂದಿಷ್ಟು ಏನ್ ಮಾಡಿರ, ತಾಯಂದಿರಿಗೆ ತಂದೆಯಂದ್ರಿಗೆ ಹೇಳೋದಷ್ಟ. ಎಲ್ಲೆಲ್ಲ ಕಟ್ಟಿ ಕೂತಿರ್ತಾರ ಅವ್ರಿಗೆಲ್ಲ ಹೇಳ್ಬೇಕು, ನೀವು ತಾಯಂದಿರು. ಈಗಂತೂ ನೀವು ನೋಡ್ರಿ, ತಾಯಂದಿರು ಬರ್ಬೇಕಾದ್ರೆ ಅಂತೂ ಒಬ್ಬರ ಬರಂಗಲ್ಲ. ನೀವು ಎಲ್ಲಾರ ಹೋಗ್ಬೇಕಾಗಿತ್ತಂದ್ರೆ ಒಬ್ಬರ ಹೊಕ್ಕಿರ ನಾವು. ಅದ್ರೊಳಗೆ ಈಗ ಆಧಾರ್ ಕಾರ್ಡ್ ಫ್ರೀ ಆದ್ಮ್ಯಾಗಂತೂ ಮುಗಿತಿ. ಒಂದು ಜಂಪೋರ್ ಪೀಸ್ ತರ್ಬೇಕು ಅಂದ್ರೆ 4 ಮಂದಿ ಹೋಗ್ತಾರೆ ಇವ್ರು. ಇದು ನಿಜವಾದ ಘಟನೆ ತಾಯಿ. ಇವತ್ತು ಗುಲ್ಬರ್ಗಿಂದ ಒಟ್ಟರು ಬರೀ ಹೆಣ್ಮಕ್ಳ ಬಸ್ನ್ಯಾಗ. ಎಲ್ಲಿ ಹೊಂಟಿರಿ? ಇಲ್ಲೇ ಸಿರಿ ತರವಾಗ ಹೊಂಟಿವಿ. ಎಷ್ಟು ಮಂದಿ ಅದಾರ? 4 ಮಂದಿ ಅದಾರ. ಅವ್ರು ಒಂದು ಸಿರಿ ತರಕ್ 4 ಮಂದಿ ಹೋಗ್ತಾರ. ಯಾಕ? ಆಧಾರ್ ಕಾರ್ಡ್ ಫ್ರೀ ಐತಿ. ಸಿದ್ದರಾಮಯ್ಯ ಅವ್ರು ನಿಮ್ಗೆ ಆಧಾರ್ ಕಾರ್ಡ್ ಕೇಳ್ತಾರ ಬಸ್ನ್ಯಾಗ, ಆದ್ರೆ ನಾವಿಲ್ಲಿ ಅದನ್ನು ಕೇಳಂಗಿಲ್ಲ. ನಿಮಗ ಕೇಳ್ತೀವ ನಾವು? ಆಧಾರ ಕೇಳಂಗಿಲ್ಲ, ರೊಕ್ಕ ಕೇಳಂಗಿಲ್ಲ, ರೂಪಾಯಿ ಕೇಳಂಗಿಲ್ಲ. ಏನ್ ಕೇಳ್ತೀವವ? ಒಂದಿಷ್ಟು ನಿಮ್ಮ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸು, ನಿಮ್ಮದೊಂದಿಷ್ಟು ಸಮಯ, ಅದನ್ನಷ್ಟ ಇಲ್ಲಿ ಕೇಳೋದು. ಅದಕ್ಕೆ ಆ ಸಮಯ ಆ ಮನಸ್ಸಿನಿಂದ ಬಂದು ಕೂತು ಇಲ್ಲಿ ಕೇಳಿರ್ತಾಯಿ. ಬರ್ಲಿಕ್ಕಂದ್ರು ಏನ್ ಮಾಡ್ಬೇಕು? ಹೇಳ್ಬೇಕು ಅವರಿಗೆ.
ಇವ ಹಿಂಗ ಪುರಾಣ ನಡೆದೈತಿ, ಹೋಗಿ ಕೂತ್ ಕೇಳೋಣ ಬಾ, ನಿಮ್ಮ ಮನ್ಯಾಗಿದ್ರೆ ಮಕ್ಕಳನ್ನ ಕರ್ಕೊಂಬಾ, ಅಂದ್ರ ನಿನ್ನ ಮುಂದೆ ಸಾಕ್ತಾರ, ಇಲ್ಲ ಅಂದ್ರೆ ನೀನು ಮುಂದೆ ವೃದ್ಧಾಶ್ರಮಕ್ಕೆ ಹೋಗೋದಾಗತ್ತ. ಅದಕ್ಕ ಬಾ ಅಂತ ಏನ್ ಮಾಡ್ಬೇಕು, ಒಬ್ಬೊಬ್ಬರು ನಾಲ್ಕು ಮಂದಿನ ಹೇಳ್ಕೊಂಬರಕ್ ಆಗ್ಲಿಕ್ಕಂದ್ರು ನಾವ್ ಹೇಳಂಗಲ್ಲ, ಒಬ್ಬೊಬ್ಬರು ನಾಲ್ಕು ಮಂದಿನ ಕರ್ಕೊಂಬಾ ಅನ್ನಂಗಲ್ಲ. 4 ಮಂದಿ ಕೂಡ ಒಬ್ಬರನ್ನಾರ ಹೊತ್ಕೊಂಬರ್ರಿ. ಹಂಗ ನಾಳೆ ದಿವಸ ಏನ್ ಮಾಡಿರ್ತಾಯಿ ಶರಣ. ಇವತ್ತೇನು ಅಂತಂದ್ರೆ ಸುಮ್ಮಿದ ಹಂಗ, ಅಂದ್ರೆ ಈಗ ನಾವು ಪಿಕ್ಚರ್ ಅದು ಇದು ಮಾಡ್ಬೇಕಂದ್ರೆ ಏನಂತೀವ ಅದಕ್ಕೆ ಟ್ರೈಲರ್ ಬಿಡ್ತಾರ ನೋಡ್ರಿ, ಹಂಗ ಟ್ರೈಲರ್ ಇದ ಪಿಕ್ಚರ್ ಅವಿ ಬಾಕಿ ಅಂತಾರಲ್ಲ, ಹಂಗ ನಾಳೆಯಿಂದ ಏನಾಗತ್ತ ಶರಣ ಬಸವೇಶ್ವರ ಪುರಾಣ ಕವಿಗಳು ಹೆಂಗ ಬರೆದ್ರ ಆ ಪುರಾಣದ ತಕ್ಕಂತೆನೆ ಏನಾಗತ್ತ ಅಧ್ಯಾಯ ನಾಳೆ ದಿವಸ ಪುರಾಣ ಪ್ರಾರಂಭ ಆಗತ್ತ. ಎಲ್ಲ ಆದಷ್ಟು ಇದನ್ನ ಒತ್ತಿ ಹೇಳಾಕತ್ತೀನಿ, ನಿಮ್ಮ ಮನ್ಯಾಗ ಮಕ್ಕಳನ್ನ ಅತಿ ಹೆಚ್ಚು ಕರ್ಕೊಂಬರ್ತಾಯಿ. ಕರ್ಕೊಂಬರ್ತೀರಲ್ಲವ? ಎಷ್ಟು ಮಂದಿ ಕರ್ಕೊಂಬರ್ತೀರಿ? ಎಲ್ಲರಿಗೂ ಚಪ್ಪಾಳಿಗೆ ಹೊಡ್ಯಾಕ ಬರುತ್ತಾನೆ? ಎಲ್ಲರೂ ಹೊಡೆದ್ರಿ ಚಪ್ಪಾಳಿ? ಯಾರು ಚಪ್ಪಾಳಿಗೆ ಹೊಡೆದಿಲ್ಲ ಅವ್ರಿಗೆ ನಾಳೆ ಕೈ ಎತ್ತಕ್ ಬರಂಗಿಲ್ಲ ನೋಡ್. ಮತ್ತೆ ಇನ್ನೊಮ್ಮೆ ಹೊಡ್ರಿ ಎಲ್ಲರೂ. ಇಷ್ಟೊತ್ತನ ಏನ್ ಚಪ್ಪಾಳಿಗೆ ಹೊಡೆದಿರ್ಲೆ? ಚಪ್ಪಾಳಿಗೆ ಅಲ್ಲಿದ, ಚಪ್ಪಾಳಿಗೆ ಅಲ್ಲಿದ, ನೆನಪಿಟ್ಕೊಂಡ್ಬಿಡ್ರಿ. ಇಷ್ಟೊತ್ತನ ನೀವು ಏನ್ ಮಾಡಿದ್ರಿ ಅಂತಂದ್ರೆ 2 ಸಲ ಹಿಂಗ್ ಮಾಡಿದ್ರಿಲ್ಲ, ಅದು ಏನು ಅಂತಂದ್ರ ಶರಣ ಬಸಪ್ಪನ ಗುಡಿಯಾಗ ಕೂತ್ ಶರಣ ಬಸಪ್ಪರ ಪುರಾಣನ ವೇದಿಕೆ ಮುಂದೆ ಕೂತ್, ಯಪ್ಪ ನೀ ಏನ್ ಹೇಳಿಯಲ್ಲ ಹಂಗ ನಾಳೆ ದಿವಸ ನಾವು ನಮ್ಮ ಮಕ್ಕಳನ್ನಷ್ಟ ಅಲ್ಲ, ನಾವು ಮನ್ಯಾಗಿರೋರು ಎಲ್ಲಾರು ಬರ್ತಾನಂತ ಇಲ್ಲಿ ಕೂತ್ ಹಾನಿ ಮಾಡಿದಂಗ ನೀವು ಈಗ ಏನ್ ಮಾಡಿದಂಗ? ಹಾನಿ ಮಾಡಿದಂಗ. ಹಾನಿ ತಪ್ಪಿದ್ರ ನನಗ್ ಗೊತ್ತಿಲ್ಲ, ನಾ ಏನೂ ಅಂದಿಲ್ಲ, ನಾ ಏನೂ ಹೇಳಲ್ಲ. ಏನ್ರಿ ಬರ್ತಿರಲ್ಲವ? ಎಲ್ಲರೂ ಕೂಡ ನಾಳೆ ದಿವಸ ಬರ್ಬೇಕು. ಮೊದಲನೇಗೆ ಏನನ್ಬೇಕು? ಶರಣು ಶರಣಾರ್ಥಿ ಅಂದ್ರ ಆ ಶರಣು ಶರಣಾರ್ಥಿ ಹೆಂಗ ಅನ್ಬೇಕಂದ್ರ ಮನ್ಯಾಗ ಕೂತವ್ರಿಗೆ ಕೇಳಿರ್ಬೇಕದ. ನೀವು ಅಲ್ಲೇ ಶರಣು ಶರಣಾರ್ಥಿ ಹಿಂಗಲ್ಲ. ಯಾವಾಗ ಶರಣು ಶರಣಾರ್ಥಿ ಅಂತೀವಿ ನೀವು ಗಟ್ಟಿಯಾಗಿ ಶರಣು ಶರಣಾರ್ಥಿನ ಅನ್ಬೇಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಫಸ್ಟ್ನೇ ದಿವಸಕ್ಕೆ ಮ್ಯಾಗ ಹೋಗೈತಿ, ನನಗೂ ಸ್ವಲ್ಪ ಖುಷಿ ಆತ್ರಿ ಇವತ್ತ. ಹಾಗಾಗಿ ನಾಳೆ ದಿವಸ ಪುರಾಣದೊಳಗೆ ಏನು ಬರ್ತೈತಿ ಅಂತಕ್ಕಂಥದ್ದನ್ನು ಎಲ್ಲವನ್ನೂ ಕೂಡ ನಾಳೆ ದಿವಸ ನೋಡೋಣ. ಹಾಗೆ ಪೂರ್ವ ಪೀಠಿಕೆಯಲ್ಲಿ ಇವತ್ತಿನ ನಾವು ಪೂರ್ವ ಪೀಠಿಕೆಯೊಳಗೆ ಎಲ್ಲಿಂದ ಪ್ರಾರಂಭ ಮಾಡಿದ್ದೀವಿ? ಜೇಡರ ದಾಸ್ಯಂಯವರ ವಚನ. ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಮುದಿ, ಕಡಗೀಲು ಬಂಡಿಗಾದರ ಕಡುದರ್ಪವ ನೀರಿದ ಒಡಲೆಂಬ ಬಂಡಿ ಮೃಡ ಶರಣರ ನುಡಿಗಡನವೇ ಕಡಗೀಲು ಕಾಣ ರಾಮನಾಥ ಅಂತಕ್ಕಂಥ ವಚನದಿಂದ ಪ್ರಾರಂಭ ಮಾಡಿದ್ದೀವಿ. ಹಂಗ ನಮಗೆ ಯಾವ್ದು ಕೀಲಾಗಬೇಕು ಅಂತಂದ್ರ ಆ ಶರಣರ ಪುರಾಣ ಪ್ರವಚನ ಅಂತಕ್ಕಂಥದ್ದು ನಮಗೆ ಕೀಲಾಗಬೇಕು ಅಂತಕ್ಕಂಥ ವಿಷಯವನ್ನ ತಮಗೆಲ್ಲರಿಗೂ ಕೂಡ ತಿಳಿಪಡಿಸುತ್ತಾ ಇವತ್ತಿನ ಈ ಪುರಾಣದ ಸೇವೆಯನ್ನ ಆ ಶರಣ ಬಸವ ಗ್ರಂಥಕ್ಕೆ ಸಮರ್ಪಣೆಯನ್ನ ಮಾಡ್ತೇವೆ. ಜೈ ಮಂಗಲಂ, ಜೈ ನಮಃ.